Total votes in the Assembly of Mahadevapura, 1,250,000 votes were stolen. ಬಿಜೆಪಿ ವಿರುದ್ಧದ ಮತಗಳ್ಳತನ ಆರೋಪಕ್ಕೆ ಕಾಂಗ್ರೆಸ್ ಪಕ್ಷ ದಾಖಲೆಗಳನ್ನು ರಿಲೀಸ್ ಮಾಡಿದೆ. ದೆಹಲಿಯಲ್ಲಿ ಸಂಸದ ರಾಹುಲ್ ಗಾಂಧಿ ಸಾಕ್ಷ್ಯ ಸಮೇತ ಪ್ರತಿ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಮತಗಳ್ಳತನ ವಿರುದ್ಧದ ಹೋರಾಟ ನಡೀತಾ ಇದ್ದು, ಒಂದು ದಿನಕ್ಕೂ ಮುಂಚೆಯೇ ಸಾಕ್ಷಿ ಬಹಿರಂಗಪಡಿಸಿದ್ದಾರೆ. ರಾಹುಲ್ ಗಾಂಧಿಯವರ ಪ್ರಕಾರ 5 ರೀತಿಯ ಮತಗಳ್ಳತನ ನಡೆದದ್ಯಂತೆ. ನಂಬರ್ 1, ನಕಲಿ ಮತದಾರರ ಸಂಖ್ಯೆ 11,965. ನಂಬರ್ 2, ನಕಲಿ ತಪ್ಪು ವಿಳಾಸ 40,009. ನಂಬರ್ 3, ಒಂದೇ ವಿಳಾಸದ ಹಲವು ಮತದಾರರು 10,452. ನಂಬರ್ 4, ಲೋಪವಿರುವ ಫೋಟೋಗಳು 4,132. ನಂಬರ್ 5, ಫಾರ್ಮ್ 6 ದುರ್ಬಳಕೆ 33,692. ಹೀಗಂತ ಸಾಕ್ಷ್ಯ ಸಮೇತ ಮತಗಳ್ಳತನವನ್ನ ಬಿಚ್ಚಿಟ್ಟಿದ್ದಾರೆ. ಒಂದೇ ಹೆಸರು, ಒಂದೇ ವಿಳಾಸ, ಒಂದೇ ಫೋಟೋ, ಹಲವು ಪೋಲಿಂಗ್ ಬೂತ್ಗಳು ಇವೆ. ನಮ್ಮ ಬಳಿ 7 ಅಡಿ ಎತ್ತರದಷ್ಟು ಸಾಕ್ಷಿಗಳಿವೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ. ಮಹಾರಾಷ್ಟ್ರದಲ್ಲಿ 40 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಇದ್ದಾರೆ. 5 ವರ್ಷಗಳಲ್ಲಿ ಆಗಿದ್ದು ಕೇವಲ 5 ತಿಂಗಳಲ್ಲಿ ಆಗಿದೆ. ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೂ ನಡುವೆ 1 ಕೋಟಿಯಷ್ಟು ಹೊಸ ಮತದಾರರು ಹುಟ್ಟಿಕೊಂಡಿದ್ದಾರೆ. ನಾವು ಚುನಾವಣಾ ಆಯೋಗದವರನ್ನ ಭೇಟಿ ಮಾಡಿದ್ವು. ಈ ವಿಚಾರವನ್ನ ಹೇಳಿದ್ದೇವೆ. ಆದರೂ ವೋಟರ್ ಲಿಸ್ಟ್ ಕೊಡೋಕೆ ಅಧಿಕಾರಿಗಳು ನಿರಾಕರಿಸಿದ್ರು ಮತ್ತು ಮತದಾನದ ಸಿಸಿಟಿವಿ ದೃಶ್ಯ ಕೂಡ ಡಿಲೀಟ್ ಆಗಿರೋದಾಗಿ ಹೇಳಿದ್ರು. ಇದು ನಮಗೆ ಆಶ್ಚರ್ಯ ಅನ್ನಿಸ್ತು. ಬೆಳಗ್ಗೆಯಿಂದಲೇ ಸರಿಯಾಗಿ ನಡೀತಾ ಇದ್ದಂತಹ ಮತದಾನ ಸಂಜೆ 5:30 ಬಳಿಕ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿತ್ತು. ಈ 2 ಸಂಗತಿಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣೆ ಆಯೋಗ ಮಾಡಿರೋದೇನು, ಬಿಜೆಪಿ ಹೇಗೆ ಮತಗಳ್ಳತನ ಮಾಡಿದೆ ಅನ್ನೋದು ಬಹಿರಂಗವಾಗಿದೆ. ಹೀಗಂತ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.